ಬಿಡದಿ ಹಾಗೂ ಹಾರೋಹಳ್ಳಿ ಹೋಬಳಿಯ ಫಲವತ್ತಾದ ಕೃಷಿ ಭೂಮಿಯನ್ನ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಜೂನ್ 21ರಂದು ರೈತರೊಂದಿಗೆ ಜನತಾದಳ ಎಲ್ಲ ನಾಯಕರುಗಳ ಒಗ್ಗೂಡುವಿಕೆಯಿಂದ ಬೃಹತ್ ಪಾದಯಾತ್ರೆ ನಡೆಸುವ ಮೂಲಕ ರೈತರಿಗೆ ಸಾಥ್ ನೀಡಲಿದ್ದೇವೆ ಎಂದು ಉಡುಪಿ ಜನತಾದಳದ ಜಿಲ್ಲಾಧ್ಯಕ್ಷರಾದ ಯೋಗೇಶ್ ವಿ ಶೆಟ್ಟಿ ತಿಳಿಸಿದರು. ಅವರು ಕಾಪು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಬಡ ರೈತರ ಭೂಮಿಯನ್ನು ಕಡಿಮೆ ಬೆಲೆಗೆ ಕಸಿದುಕೊಳ್ಳುವ ರಿಯಲ್ ಎಸ್ಟೇಟ್ ದಂಧೆ ಮತ್ತು ಆರ್ಥಿಕ ಹಗರಣವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಜನತಾದಳ ಪ್ರತಿಭಟನೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಬಿಡದಿ ಮತ್ತು ಹಾರೋಹಳ್ಳಿ ಹೋಬಳಿಯ ಫಲವತ್ತಾದ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ವಶಪಡಿಸಿಕೊಳ್ಳಲು ಹೊರಟಿರುವ 498.34 ಎಕರೆ ಫಲವತ್ತಾದ ಕೃಷಿ ಭೂಮಿಯಿಂದಾಗಿ ಒಟ್ಟು 755 ರೈತ ಕುಟುಂಬಗಳು ಭೀತಿಗೆ ಬೀಳುತ್ತಿವೆ ಎಂದರು. ಬಹುಶಃ ಬರುವ ತಿಂಗಳಿಗೆ ಒಂದು 7,481 ಎಕರೆಗಿಂತ 9,600 ಎಕರೆ ಭೂಮಿಯನ್ನು ಏನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಈ ಸರ್ಕಾರ ಮುಂದಾಗ್ತಾ ಇದೆ. ಹೇಳ್ತಾ ಇದ್ದಾರೆ ಆ ಭೂಮಿ ಬರಡು ಭೂಮಿ ಅಂತ. ಈಗಾಗಲೇ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿರುವುದು ಯಾವ ರೀತಿಯಾಗಿ ರೈತರು ಅಲ್ಲಿ ಅವರ ಕಷ್ಟವನ್ನು ಹೇಳ್ತಾ ಇದ್ದಾರೆ. ಸರಿಸುಮಾರು 81% ಹೆಚ್ಚಿನ ರೈತರು ತಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ. ಫಲವತ್ತಾದ ಭೂಮಿಗಳು, ತೆಂಗು, ಕಂಗು, ರೇಷ್ಮೆ ಇಂಥ ಫಲವತ್ತಾದ ಭೂಮಿಗಳು ಪ್ರತಿ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಇಂಥ ಈ ಫಲವತ್ತಾದ ಭೂಮಿಯನ್ನು ಇವರು ಒಂದು ರಿಯಲ್ ಎಸ್ಟೇಟ್ ದಂಧೆಯ ಮೂಲಕ, ಅದು ಕೂಡ ಸರ್ಕಾರದ 20,000 ಕೋಟಿ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. 20,000 ಕೋಟಿ ಖಾಸಗಿ ಸಹಭಾಗಿತ್ವ. ರೈತರಿಗೆ ಬೇಡವಾದರೆ ಇವರಿಗೆ ಯಾಕೆ ಬೇಕು ಅಂತ ನಮ್ಮ ಪ್ರಶ್ನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸುಧಾಕರ್ ಶೆಟ್ಟಿ, ಗಂಗಾಧರ ಬಿರ್ತಿ, ವಾಸುದೇವರಾವ್, ಜಯರಾಮ ಆಚಾರ್ಯ, ದೇವರಾಜ್ ತೊಟ್ಟಂ, ಜಯಪೂಜಾರಿ, ಅನುಸೂಯ ಶೆಟ್ಟಿ, ಅಶ್ರಫ್, ಎಂಟಿ ವೆಂಕಟೇಶ್, ಸಂಜಯ್ ಕುಮಾರ್, ಜ್ಯೋತಿ ಆರ್, ರಂಗ ಆರ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.